ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 8ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರುವಂತಹ ದಿನ. ಈ ಷಷ್ಠಿಯ ತಿಥಿ ಈ ದಿನ ಅಪರಾಹ್ನ 3:51 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲಾ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:49 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ರಾತ್ರಿ 7:05 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಸಂಜೆ 5:09 ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 1:58 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:25 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:48 ಬೆಳಿಗ್ಗೆ 9:20 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಯಾವುದು ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 1:42 ರಾತ್ರಿ 3:30 ಅಮೃತ ಕಾಲದ ಸಮಯ. ಇನ್ನು ಚಗೋದಯಾದಂತೆ ಶುಭ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:16 ಬೆಳಿಗ್ಗೆ 7:46 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಹಣಕಾಸಿನ ವ್ಯವಹಾರಗಳನ್ನು ನಡೆಸುವಂಥವರು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ಲಾಭದ ಸಮಯದಲ್ಲಿ ನೀವು ಆರಂಭ ಮಾಡ್ಬೋದು. ಅಥವಾ ಒಂದು ಸಂಕಲ್ಪನಾದರೂ ಮಾಡಿಕೊಳ್ಳಿ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಈ ಒಂದು ಸಮಯ ಏನಿದೆ ಬಹಳ ಸೂಕ್ತವಾಗಿರುವಂಥದ್ದು. ಇಲ್ಲಿಂದ ನಿಮ್ಮ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಅಥವಾ ನಿಮ್ಮ ಪ್ರಯಾಣ ಆರಂಭ ಆಗಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:11 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಕ್ಚಾತುರ್ಯಕ್ಕೆ ಕಾರಕ, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ಮಾತಿನಿಂದ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ಮಾತಿನಿಂದಲೂ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಮಾತನ್ನು ಹದ ಅರಿತು ಹಿತಮಿತವಾಗಿ ನೀವು ಮಾತಾಡುವಂಥದ್ದು ಉತ್ತಮ. ಇನ್ನು ಬುಧ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರಕ್ಕೆ ಸೂಕ್ತವಾಗಿರುವಂತಹ ದಿನ. ಅದರಲ್ಲೂ ವರ್ತಕರಿಗೆ, ದಳ್ಳಾಳಿಗಳಿಗೆ, ವ್ಯಾಪಾರಸ್ಥರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ವ್ಯಾಪಾರ ಪ್ರಗತಿಯಲ್ಲಿರುತ್ತೆ. ಹಾಗೆ ಈ ವ್ಯಾಪಾರ ಸಂಬಂಧವಾಗಿ ಮಾಡುವಂಥ ನಿಮ್ಮ ಯಾವುದೇ ರೀತಿಯ ಪ್ರಯತ್ನ ಕೂಡ ತುಂಬ ಯಶಸ್ವಿಯಾಗುತ್ತೆ ಈ ದಿನದಲ್ಲಿ. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧ ಕಾರಕನಾಗಿರೋದ್ರಿಂದ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗೆ ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ.
ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಓದು, ನಿಮ್ಮ ವ್ಯಾಸಂಗ, ನಿಮ್ಮ ಮುಂದಿನ ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸ ಇದಕ್ಕೆಲ್ಲ ಅನುಕೂಲಕರವಾಗಿರುವಂಥ ಕೆಲವೊಂದು ಸನ್ನಿವೇಶಗಳು ಒದಗಿ ಬರುತ್ತೆ. ಇದರ ಬಗ್ಗೆ ಮಾಹಿತಿ ಕೂಡ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಕಲಿಕೆಯ ಪ್ರಗತಿ ತುಂಬ ಆಶಾದಾಯಕವಾಗಿರುತ್ತೆ. ಹಾಗಾಗಿನೇ ಈ ದಿನ ಬುಧನಿಂದ ಬಹಳ ವಿಶೇಷವಾದಂತಹ ಜ್ಞಾನವನ್ನು ಕೂಡ ಸಂಪಾದನೆ ಮಾಡ್ಕೊಳ್ತೀರಿ. ಏಕೆಂದರೆ ಬುದ್ಧಿಗೆ ಕಾರಕ ಬುಧ. ಹಾಗಾಗಿ ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ವ್ಯವಹಾರಗಳು ನಡೆಯುವಂಥದ್ದಿದೆ. ಹಾಗೆ ವಿನೋದಕ್ಕೆ, ಹಾಸ್ಯಕ್ಕೆ ಬುಧ ಕಾರಕನಾಗಿರೋದ್ರಿಂದ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ತರುವಂಥ ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಬುಧನಿಂದ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ನೀವು ಗುರುಹೋರಾದಲ್ಲಿ ಏನಾದರೂ ಇಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಫಲಗಳೇ ಸಿಕ್ಕತ್ತೆ. ಏಕೆಂದರೆ ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಹೊರಾದ ಸಮಯ. ಈ ಗುರುಹೋರ ಈ ದಿನ ಬೆಳಿಗ್ಗೆ 9 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 30 ನಿಮಿಷದಿಂದ ಸಂಜೆ 5 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳೇನಾದರೂ ಆರಂಭ ಆದರೆ ಅದು ಸ್ವಲ್ಪ ನಿಧಾನವಾಗಿ ಪ್ರಾರಂಭ ಆಗುತ್ತೆ. ಫಲಿತಾಂಶ ಕೂಡ ತಡ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ವೃಥಾ ಕಾಲಹರಣ ಆಗುತ್ತೆ, ನಿಮ್ಮ ಸಮಯ ಕೂಡ ವ್ಯರ್ಥವಾಗುತ್ತೆ, ಜೊತೆಗೆ ನಿಮ್ಮ ತಾಳ್ಮೆ ಕೂಡ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನದ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಕೈಗೊಳ್ಳಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 21 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಅಪರಾಹ್ನ 4 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ನಿಮ್ಮ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಅಥವಾ ನಿಮ್ಮ ಸೇಲ್ ಡೀಡನ್ನು ಸಿದ್ಧಪಡಿಸುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಅಥವಾ ವ್ಯಾಪಾರಕ್ಕೆ ಬಂಡವಾಳ ಹೂಡುವಂಥ ವಿಚಾರ, ಇನ್ನು ಪ್ರಯಾಣ ಮಾಡುವಂತಹ ಸಂದರ್ಭ, ಎಲ್ಲದಕ್ಕೂ ಕೂಡ ಬುಧ ಹೋರ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 19 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 8 ಗಂಟೆ 30 ನಿಮಿಷದಿಂದ ರಾತ್ರಿ 9 ಗಂಟೆ 28 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ದಿನ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ಈ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣದ ಸಂದರ್ಭ ಆಗಲಿ ಶುಕ್ರ ಹೋರದಲ್ಲಿ ಬೇಡ. ಇದು ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 18 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಕುಜ ಹೋರ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಅಡ್ವಾನ್ಸ್ ಕೊಡುವಂಥದ್ದಾಗಲಿ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ಎಲ್ಲದಕ್ಕೂ ಕುಜ ಹೋರ ಬಹಳ ಚೆನ್ನಾಗಿದೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವರು, ವಿದ್ಯಾರ್ಥಿಗಳು, ಇವ್ರಿಗೂ ಕೂಡ ಈ ಕುಜ ಹೋರ ಚೆನ್ನಾಗಿದೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಯಾವುದೇ ರೀತಿಯ ಉತ್ಪನ್ನಗಳಿದ್ದರೆ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಕೂಡ ಕುಜ ಹೋರದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 24 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 23 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಈ ದಿನ ಒಳ್ಳೆಯದಾಗುತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತ ಆಗಿದೆ ಅದನ್ನು ಕೂಡ ನೀವು ತಿಳ್ಕೊಂಡು ಪ್ರತಿನಿತ್ಯ ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ನಾವು ಹೇಳುವಂತಹ ಶುಭ ಸಮಯದಲ್ಲಿ ನಿಮ್ಮ ವ್ಯವಹಾರಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇದು ಸರ್ವ ವಿಧದಲ್ಲೂ ಕೂಡ ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ನಾವು ನೆನ್ನೆಯ ಸಂಚಿಕೆಯಲ್ಲಿ ಈ ಸಂಕ್ರಾಂತಿಯ ವಾರ ಮತ್ತು ತಿಥಿ ಫಲಗಳ ವಿಶ್ಲೇಷಣೆಯ ಬಗ್ಗೆ ನೋಡ್ತಾ ಇದ್ವಿ. ಅಂದರೆ ಮೊದಲು ಮೇಷ ಸಂಕ್ರಾಂತಿ ಆಗುತ್ತಲ್ಲ, ಅಂದರೆ ಮೇಷರಾಶಿಗೆ ರವಿಯ ಪ್ರವೇಶ ಆಗುವಂತಹ ದಿನ ಯಾವುದು, ಆ ದಿನದಲ್ಲಿ ಇದ್ದಂತಹ ತಿಥಿ ಯಾವುದು, ಅದರ ಮೇಲೆ ಆ ತಿಂಗಳ ಫಲ ನಿರೀಕ್ಷಣೆಯನ್ನು ಮಾಡಲಿಕ್ಕೆ ಅಥವಾ ಫಲ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಿರೂಪಣೆ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ವಿ. ಈ ದಿನ ನಾವು ವೃಷಭ ಸಂಕ್ರಮಣದ ಬಗ್ಗೆ ನೋಡೋಣ. ಇದು ವೈಶಾಖ ಮಾಸದಲ್ಲಿ ಬರುವಂಥದ್ದು. ವೃಷಭ ಸಂಕ್ರಮಣ ಅಂದರೆ ವೃಷಭ ರಾಶಿಗೆ ರವಿಯ ಸಂಕ್ರಮಣ ಆಗುವಂಥ ಸಂದರ್ಭ. ಇದು ಈ ವರ್ಷದಲ್ಲಿ ಮೇ ತಿಂಗಳ 15ನೇ ತಾರೀಕು ಶುಕ್ರವಾರದ ದಿನ ವೃಷಭ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭ. ಹಾಗಾಗಿ ವೈಶಾಖ ಮಾಸದಲ್ಲಿ ವೃಷಭ ಸಂಕ್ರಾಂತಿ ಯಾವ ವಾರದಲ್ಲಿ ಸಂಭವಿಸುತ್ತೆ ಅನ್ನುವಂಥದ್ರ ಮೇಲೆ ದೇಶದ ಪರಿಸ್ಥಿತಿ, ಜನರ ಜೀವನ ಮತ್ತು ವಸ್ತುಗಳ ಬೆಲೆಗಳು ಬದಲಾವಣೆ ಆಗುವಂತಹ ಸಂದರ್ಭ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಹಾಗೆ ಈ ವಾರದ ಪ್ರಭಾವ ಏನಿದೆ, ಅಂದರೆ ಯಾವ ವಾರ ಈ ಸಂಕ್ರಾಂತಿ ಸಂಭವಿಸುತ್ತೆ ಅನ್ನುವಂಥ ವಿಚಾರ ಏನಿದೆ, ಅದು ಅತ್ಯಂತ ಪ್ರಮುಖವಾಗಿರುವಂಥ ವಿಚಾರ. ಇಲ್ಲಿ ಈ ವೈಶಾಖ ಮಾಸದಲ್ಲಿ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡುವಂಥ ದಿನ ಏನಾದರೂ ಶನಿವಾರ ಆಗಿದ್ದರೆ ಅಥವಾ ಮಂಗಳವಾರ ಆಗಿದ್ದರೆ ಅಥವಾ ರವಿವಾರ ಏನಾದರೂ ಈ ಸಂಕ್ರಾಂತಿ ಆಗಿದ್ದರೆ ಆ ಸಂದರ್ಭದಲ್ಲಿ ದುರ್ಭಿಕ್ಷ ಯೋಗ ಉಂಟಾಗುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದು ಅಷ್ಟೊಂದು ಒಳ್ಳೆಯ ಯೋಗ ಅಲ್ಲ. ಏಕೆಂದರೆ ಜನರಲ್ಲಿ ದುಃಖಗಳು ಹೆಚ್ಚಾಗುತ್ತೆ, ಜನರಲ್ಲಿ ಅನಾರೋಗ್ಯದ ಪರಿಸ್ಥಿತಿ ಉಲ್ಬಣ ಆಗುತ್ತೆ, ದೌರ್ಬಲ್ಯಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಜನಜೀವನ ಅಸ್ತವ್ಯಸ್ತವಾಗುವಂಥದ್ದು. ಹಾಗೆ ದೀರ್ಘಕಾಲದಿಂದ ಕಾಯಿಲೆ ಇದ್ದಂಥವರು ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಶ್ರಮ ಪಡಬೇಕು, ಕಷ್ಟಪಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ದೇಶಗಳಲ್ಲಿ ಗಲಭೆಗಳು ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಆರ್ಥಿಕವಾಗಿ ಅಸ್ಥಿರತೆ ಇರುತ್ತೆ ಮತ್ತು ಕೆಲವೊಂದು ಕಡೆ ಕೋಮು ಗಲಭೆಗಳು ಆಗುವಂಥದ್ದು. ಇದರಿಂದ ಕ್ಲೇಶ ಹೆಚ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ತತ್ಪರಿಣಾಮವಾಗಿ ಪ್ರಮುಖ ವಸ್ತುಗಳು ದುಬಾರಿ ಆಗಿಬಿಡುತ್ತೆ, ಅಂದರೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ಗೋಧಿ ಆಗಲಿ, ಅಕ್ಕಿ, ಧಾನ್ಯಗಳು, ಇನ್ನು ಹತ್ತಿ, ಹಣ್ಣುಗಳು, ಔಷಧೀಯ ಪದಾರ್ಥಗಳು, ಈ ಪದಾರ್ಥಗಳ ಬೆಲೆ ಹೆಚ್ಚಾಗ್ಬಿಡುತ್ತೆ, ಗಗನಕ್ಕೇರೋ ಅಷ್ಟು ಬೆಲೆ ಆಗುತ್ತೆ. ಇನ್ನು ರೈತರಿಗೆ ಸ್ವಲ್ಪ ಹಾನಿ ಉಂಟಾಗುವಂಥದ್ದು, ಅಂದರೆ ಕೃಷಿಯಲ್ಲಿ ಅಷ್ಟೊಂದು ಸ್ಥಿರತೆ ಇರಲ್ಲ. ಹಾಗೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಕಡಿಮೆ ಉತ್ಪಾದನೆ ಆಗುತ್ತೆ. ಹಾಗಾಗಿ ರೈತರ ಜೀವನ ಕೂಡ ಇಲ್ಲಿ ಕಷ್ಟವಾಗುತ್ತೆ. ಇನ್ನು ಪಶುಪಾಲನೆ ಮಾಡುವಂಥವ್ರಿಗೆ ಅಷ್ಟೊಂದು ಲಾಭ ಇಲ್ಲ, ಅದು ಕೂಡ ನಿಮ್ಮ ಶ್ರಮ ನಿರರ್ಥಕವಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ವ್ಯಾಪಾರದಲ್ಲಿ ಅಸ್ಥಿರತೆ ಇರುತ್ತೆ ಮತ್ತು ನಷ್ಟಗಳು ಉಂಟಾಗ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ಈ ಸ್ಥಿತಿಯನ್ನು ದುರ್ಭಿಕ್ಷ ಸಂಕ್ರಾಂತಿಯ ಫಲ ಅಂತ ಹೇಳಿ ಕರೀತಾರೆ. ಇನ್ನು ಸೋಮವಾರದ ದಿನ ಏನಾದರೂ ಈ ಸಂಕ್ರಾಂತಿ ಆದರೆ, ಅಂದರೆ ಸೋಮವಾರ ರವಿ ವೃಷಭ ರಾಶಿಗೆ ಏನಾದರೂ ಪ್ರವೇಶ ಮಾಡಿದ್ರೆ ಆ ದಿನ ಕೂಡ ಅಷ್ಟೊಂದು ಒಳ್ಳೆಯದಲ್ಲ, ಆದರೆ ಮಧ್ಯಮ ಫಲವನ್ನು ಕೊಡುವಂಥ ಸಂದರ್ಭ ಇದು. ಮುಖ್ಯವಾಗಿ ಕೆಲವೊಂದು ಧಾನ್ಯಗಳ ಬೆಲೆ ಹೆಚ್ಚಾದರೂ ಕೂಡ ಆ ಧಾನ್ಯಗಳು ಹೇರಳವಾಗಿ ಸಿಕ್ಕತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬೆಲೆಯೂ ಜಾಸ್ತಿ, ಆ ಪದಾರ್ಥಗಳು ಕೂಡ ಮಾರುಕಟ್ಟೆಯಲ್ಲಿ ಸಿಕ್ಕಲ್ಲ. ಅಂತ ಒಂದು ವಿಚಿತ್ರ ಪರಿಸ್ಥಿತಿ ಏರ್ಪಾಟಾಗ್ಬಿಟ್ಟಿರುತ್ತೆ. ಆದರೆ ಸೋಮವಾರ ವೃಷಭ ರಾಶಿಗೆ ರವಿಯ ಸಂಕ್ರಮಣ ಆಗುವಂತಹ ಸಂದರ್ಭದಲ್ಲಿ ಧಾನ್ಯಗಳ ಬೆಲೆ ಏರಿಕೆ ಆದರೂ ಕೂಡ ಧಾನ್ಯಗಳು ಮಾರಾಟಕ್ಕೆ ಸಿಕ್ಕತ್ತೆ. ಇನ್ನು ಸಾಮಾನ್ಯ ಜನರ ಜೀವನದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಅದರಲ್ಲೂ ಹಣಕಾಸಿನ ವ್ಯವಸ್ಥೆಯ ಮೇಲೆ ಸ್ವಲ್ಪ ಅಸ್ತವ್ಯಸ್ತತೆ ಉಂಟಾಗುವಂಥದ್ದಿದೆ. ಅದರಲ್ಲೂ ಸಾಲ ಗೀಲ ಮಾಡಿ ಏನಾದರೂ ವ್ಯವಹಾರಗಳನ್ನು ಮಾಡುತ್ತಾ ಇದ್ದರೆ ಅಂಥವ್ರಿಗೆ ಸ್ವಲ್ಪ ಕಷ್ಟ. ಏಕೆಂದರೆ ಬಡ್ಡಿ, ಚಕ್ರ ಬಡ್ಡಿ ತೆತ್ತು ಅವರು ಒತ್ತಡಕ್ಕೆ ಸಿಲುಕುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ವಸ್ತುಗಳು ಸಾಮಾನ್ಯವಾಗಿದ್ದರೂ ಕೂಡ ಆಹಾರ ಪದಾರ್ಥಗಳ ಕೊರತೆ ಇಲ್ಲಿ ಕಾಡುವಂಥ ಸಾಧ್ಯತೆ ಇದೆ. ಕೆಲವರು ಕಾಳೆಸಂತೆಕೋರರಿಗೆ ತುಂಬ ಲಾಭ, ವಸ್ತುಗಳನ್ನು ಕಾಳಸಂತೆಯಲ್ಲಿ ಅಂದರೆ ಈ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
ಇನ್ನು ಮಧ್ಯಮ ವರ್ಗದವರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಜೀವನದಲ್ಲಿ ಅವರು 6ಕ್ಕೂ ಹತ್ತಿಲ್ಲ, 3ಕ್ಕೂ ಇಳಿದಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿದ್ದಂಥವ್ರಿಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇದನ್ನು ಮಧ್ಯಮ ಫಲದ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಇನ್ನು ಬಹಳ ವಿಶೇಷವಾಗಿ ವೃಷಭ ರಾಶಿಗೆ ರವಿ ಏನಾದರೂ ಬುಧವಾರದ ದಿನ ಪ್ರವೇಶ ಮಾಡಿದರೆ ಅಥವಾ ಗುರುವಾರದ ದಿನ ಪ್ರವೇಶ ಮಾಡಿದ್ರೆ ಅಥವಾ ಶುಕ್ರವಾರದ ದಿನ ಪ್ರವೇಶ ಮಾಡಿದ್ರೆ ಅಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂತಹ ಸಂದರ್ಭ. ಇದು ಶುಭಕರವಾದಂತಹ ಸಂಕ್ರಾಂತಿಯ ಫಲಗಳು ಸಿಕ್ಕತ್ತೆ. ಹಾಗೆ ದೇಶದಲ್ಲಿ ಒಂದು ರೀತಿಯ ಸಮೃದ್ಧತೆ ಇರುತ್ತೆ, ಶಾಂತಿ ಇದೆ, ನೆಮ್ಮದಿ ಇದೆ. ಹಾಗೆ ಕೆಲವು ವಸ್ತುಗಳ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಇಲ್ಲ ಬೆಲೆ ಸಮತೋಲನದಲ್ಲೇ ಇರುತ್ತೆ. ಅದರಲ್ಲೂ ಧಾನ್ಯಗಳಾಗಲಿ, ಬೆಲ್ಲ, ಸಕ್ಕರೆ, ಎಣ್ಣೆ ಬೀಜಗಳು, ಇನ್ನು ಬೇಳೆಕಾಳುಗಳು, ಹಾಗೆ ಹಣ್ಣುಗಳು, ತರಕಾರಿಗಳು ವಿಶೇಷವಾಗಿ ದೊರೆಯುತ್ತೆ. ಹಾಗಾಗಿ ಪೌಷ್ಟಿಕ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಇರಲ್ಲ. ರೈತರಿಗೆ ಉತ್ತಮವಾದಂಥ ಉತ್ಪಾದನೆ ಆಗುತ್ತೆ, ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಕೂಡ ಸಿಕ್ಕತ್ತೆ, ಲಾಭ ಇರುತ್ತೆ. ಜನರಲ್ಲಿ ಆರೋಗ್ಯದ ಸ್ಥಿರತೆ ಇರುವಂಥದ್ದು, ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಉತ್ತಮವಾದಂತಹ ಒಂದು ಸನ್ನಿವೇಶಗಳು ಇರುತ್ತೆ. ವ್ಯಾಪಾರದಲ್ಲಿ ಲಾಭ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಹಾಗೆ ಜನರಲ್ಲಿ ಒಂದು ಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೆ. ಅಂದರೆ ಈ ಪರ್ಚೇಸಿಂಗ್ ಪವರ್ ಏನಿದೆ ಅದು ಕೂಡ ಹೆಚ್ಚಾಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ. ಇದನ್ನು ಶುಭ ಸಂಕ್ರಾಂತಿಯ ಫಲ ಅಂತ ಹೇಳಿ ಕರೀತಾರೆ. ನೋಡಿ, ಕಾಕತಾಳೀಯ ಅಂತ ಹೇಳಿದ್ರೆ ಈ ವರ್ಷ ಶುಕ್ರವಾರದ ದಿನ ವೃಷಭ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಇದು ವೃಷಭ ಸಂಕ್ರಾಂತಿ. ಹಾಗಾಗಿ ಮೇ 15ರಿಂದ 1 ತಿಂಗಳವರೆಗೆ ಈ ವೃಷಭ ರಾಶಿಯಲ್ಲಿ ರವಿ ಇರುವಂತಹ ಸಂದರ್ಭ. ಆಗ ಈ ಒಂದು ಶುಭ ಸಂಕ್ರಾಂತಿಯ ಫಲಗಳು ನಮಗೆ ಸಿಕ್ಕತ್ತೆ. ಇನ್ನು ಈ ತಿಥಿಯ ವಿಚಾರಕ್ಕೆ ಬಂದರೆ, ಅಂದರೆ ಈ ಸಂಕ್ರಾಂತಿಯ ತಿಥಿಯ ಫಲಗಳು ಮೇಷ ಸಂಕ್ರಾಂತಿಯಂತೆಯೇ ಇರುವಂಥದ್ದು ಇದೆ. ಅಂದರೆ ತಿಥಿಯ ಪ್ರಭಾವ ವಿಶೇಷವಾಗಿ ಬದಲಾಗದೆ ಪೂರ್ವ ಸಂಕ್ರಾಂತಿಯ ನಿಯಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಇಲ್ಲಿ ಈ ತಿಥಿಯ ಪ್ರಭಾವ ಬಹಳ ಮುಖ್ಯವಾಗಿ ಕೃಷಿಯ ಫಲಿತಾಂಶವನ್ನ, ಹಾಗೆ ಮಳೆಯ ವಿವರಗಳನ್ನ, ಜೊತೆಗೆ ಜನರ ಆರೋಗ್ಯವನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ ಇಲ್ಲಿ ತಿಥಿ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ಸಂಕ್ರಾಂತಿಯ ಫಲದಲ್ಲಿ ವಾರಾಧಿಪತಿ ಯಾವ ಗ್ರಹ ಇದೆ ಅದು ಬಹಳ ಮುಖ್ಯವಾಗಿ ನೋಡಬೇಕು. ಇನ್ನು ಶನಿವಾರ, ಮಂಗಳವಾರ, ರವಿವಾರ ಕಠಿಣ ಗ್ರಹಗಳು ಇದು ಏನಾದರೂ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ರೆ ಅದು ಕಷ್ಟದ ಫಲವನ್ನು ಕೊಡುತ್ತೆ. ಇನ್ನು ಸೋಮವಾರದ ದಿನ ಚಂದ್ರನ ವಾರ. ಹಾಗಾಗಿ ಆ ದಿನದಂದು ವೃಷಭ ರಾಶಿಗೆ ರವಿಯ ಪ್ರವೇಶ ಆದರೆ ಮಧ್ಯಮ ಫಲಗಳಿರುತ್ತೆ. ಇನ್ನು ಬುಧವಾರ, ಗುರುವಾರ ಮತ್ತೆ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನೇ ಶುಕ್ರವಾರದ ದಿನ ರವಿಯ ಪ್ರವೇಶ ವೃಷಭ ರಾಶಿಗೆ ಆದಾಗ ಸುಖ ಸಮೃದ್ಧಿ ಉಂಟಾಗುತ್ತೆ. ಸಂಕ್ರಾಂತಿಯ ದಿನದ ವಾರದಿಂದ ದೇಶದ ಸ್ಥಿತಿ ನಿರ್ಧಾರವಾಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಈ ವೃಷಭ ರಾಶಿಗೆ ರವಿಯ ಪ್ರವೇಶ ಆಗುವಂತಹ ಸಂದರ್ಭ ಈ ಸಂವತ್ಸರದಲ್ಲಿ ಮೇ ತಿಂಗಳ 15ನೇ ತಾರೀಕು ಚತುರ್ದಶಿಯ ತಿಥಿ ಇರುತ್ತೆ. ಅಂದ್ರೆ ಅಮಾವಾಸ್ಯೆಯ ಹಿಂದಿನ ದಿನ ಆಗುವಂಥದ್ದು ಈ ರವಿಯ ಪ್ರವೇಶ ಆಗುವಂಥದ್ದು. ಹಾಗಾಗಿ ನಾವು ನಿನ್ನೆ ಮೇಷ ಸಂಕ್ರಮಣಕ್ಕೆ ಈ ತಿಥಿಯ ಬಗ್ಗೆ ಹೇಳಿದಂತಹ ಫಲಿತಾಂಶಗಳೇ ಈ ವೃಷಭ ಸಂಕ್ರಾಂತಿಗೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ನಮ್ಮ ಜನರ ಸಾಮಾನ್ಯ ಜೀವನ ಆಗ್ಬೋದು, ದೇಶದ ಪ್ರಗತಿಯ ಬಗ್ಗೆ, ಹಾಗೆ ಮಳೆ ಬೆಳೆ ಮತ್ತೆ ರೈತರಿಗೆ ದೊರಕುವಂತಹ ಸೌಲಭ್ಯಗಳು ಇತ್ಯಾದಿ ವಿವರಗಳನ್ನ ನಾವು ಈ ರವಿಯ ಸಂಕ್ರಮಣದ ಹಿನ್ನೆಲೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿನೇ ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ಸ್ಥಿತಿ ಏನಿದೆ ಅದು ಸಂಕ್ರಮಣ, ರವಿ ಸಂಕ್ರಮಣ. ಅದನ್ನ ಸಾಮಾನ್ಯವಾಗಿ ಆಯಾ ರಾಶಿಯ ಹೆಸರಿನಿಂದಲೇ ಕರೆಯುವಂಥದ್ದು. ಹಾಗಾಗಿ ನೆನ್ನೆಯ ದಿನ ನಾವು ಮೇಷ ಸಂಕ್ರಾಂತಿಯ ಬಗ್ಗೆ ತಿಳ್ಕೊಂಡ್ವಿ, ಈ ದಿನ ವೃಷಭ ಸಂಕ್ರಾಂತಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮುಂದಿನ ರವಿ ಸಂಕ್ರಮಣಗಳ ಬಗ್ಗೆ, ಹಾಗೆ ಅವುಗಳಿಂದ ಬರುವಂತಹ ಫಲಾಫಲಗಳ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅಂದರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಕಷ್ಟಕಾಲ ಯಾವಾಗ ಬರುತ್ತೆ, ಯಾವ ತಿಂಗಳಿನಲ್ಲಿ ಇರುತ್ತೆ, ಹಾಗೆ ಮಧ್ಯಮ ಫಲ ಸಿಕ್ಕುವಂತಹ ಸಂದರ್ಭಗಳು ಯಾವುದು, ಇನ್ನು ಸುಖ ಸಮೃದ್ಧಿ ಶಾಂತಿಯ ಸಂದರ್ಭಗಳು ಯಾವಾಗ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿದು ಆಯಾ ತಿಂಗಳಿನಲ್ಲಿ ನಾವು ವಿಶೇಷವಾದ ಮುತುವರ್ಜಿಯನ್ನು ವಹಿಸ್ಬೋದು. ಸಾಧ್ಯ ಆದರೆ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಜೀವನವನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಅಥವಾ ಸಮತೋಲನ ಸ್ಥಿತಿಯಲ್ಲಿ ಇಟ್ಟುಕೊಂಡು ಮುಂದುವರಿಯುವಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಇಂಥ ವಿಚಾರಗಳಲ್ಲೂ ಕೂಡ ಬೆಳಕನ್ನು ಚೆಲ್ಲುತ್ತೆ. ಅದಕ್ಕೆ ಈ ಜ್ಯೋತಿಷ್ಯವನ್ನ ಮಾರ್ಗದರ್ಶಿ ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅದರಂತೆ ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ಅಥವಾ ನಿಮ್ಮ ಪ್ರಯಾಣವನ್ನ
ಅನುಸರಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಆಗಬೇಕಾದಂಥ ಲಾಭದ ಪ್ರಮಾಣವನ್ನು ಕೂಡ ಅನುಸಂಧಾನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, ಅದಕ್ಕಾಗಿಯೇ ಮಧ್ಯಮ ಫಲ ಇರುವಂತಹ ಸಂದರ್ಭ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕಲ್ಲ. ಸ್ವಲ್ಪ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಪರದಾಡುವಂತಹ ಸಂದರ್ಭಗಳು ಬರ್ಬೋದು. ಏಕೆಂದರೆ ಈ ದಿನ ನಿಮ್ಮ ಎದುರಾಳಿಗಳ ಕೈ ಮೇಲಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ವಿರುದ್ಧವಾಗಿ ಸ್ವಲ್ಪ ಅಪಪ್ರಚಾರ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅಷ್ಟೊಂದು ಅವಕಾಶವನ್ನು ತರಲ್ಲ. ಹಾಗಾಗಿ ಪ್ರಯಾಣ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಪ್ರಯೋಜನಕಾರಿಯಾಗುವಂತಹ ಕೆಲವು ವಿಚಾರಗಳು ಮಾತ್ರ ಮನಸ್ಸಿಗೆ ತೃಪ್ತಿಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಅನುಕೂಲ ಇಲ್ಲ, ಲಾಭ ಇಲ್ಲ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಬಿಟ್ಟು ಕೊಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಒಳ್ಳೆಯ ಅನುಭವದ ಪಾಠ ಈ ದಿನ ಆಗುವಂಥದ್ದು ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಈ ದಿನ ಸ್ವಲ್ಪ ನಷ್ಟದ ಬಾಬ್ತುಗಳೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದರಿಂದಲೇ ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ನಿಮ್ಮ ವ್ಯವಹಾರಗಳನ್ನು ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ವ್ಯವಹಾರ ಚಾತುರ್ಯದ ಅಗತ್ಯತೆ ತುಂಬ ಇದೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವವನ್ನು ಈ ದಿನ ಬಳಸ್ಕೊಳ್ಳಿ, ಪೂರ್ಣವಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೂ ಕೂಡ ಮಧ್ಯಮ ಫಲಗಳಿರುವಂಥ ಸಂದರ್ಭ ಇದೆ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಪರಿಸ್ಥಿತಿ ಅಷ್ಟೊಂದು ತಿಳಿಯಾಗಿಲ್ಲ. ಹಾಗಾಗಿನೇ ಈ ದಿನ ನೀವು ಒಂದು ಸಣ್ಣ ವಿಚಾರವನ್ನು ಪೂರ್ಣ ಮಾಡಲಿಕ್ಕೂ ಕೂಡ ತುಂಬ ಶ್ರಮ ಹಾಕೇನೆ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಆರಂಭ ಆದರೂ ನಿಧಾನವಾಗಿ ಮುಂದುವರಿಯುತ್ತೆ. ಜೊತೆಗೆ ಸೋಮಾರಿತನ ಈ ದಿನ ಇರೋದ್ರಿಂದ ಕೆಲವು ಕೆಲಸಗಳಲ್ಲಿ ತುಂಬ ನಿರಾಸಕ್ತಿ ಕೂಡ ಇರುತ್ತೆ. ಕೆಲಸ ಮಾಡಬೇಕು ಅನ್ನೋಂಥ ಒಂದು ಉತ್ಸಾಹವೇ ಇಲ್ಲ, ಹುಮ್ಮಸ್ಸೇ ಇರಲ್ಲ. ಹಾಗಾಗಿ ಆದಷ್ಟು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇನ್ನು ಈ ದಿನ ಕುಟುಂಬದ ಕೆಲವೊಂದು ವಿದ್ಯಮಾನಗಳಿಂದ ಒತ್ತಡಕ್ಕೆ ಸಿಲುಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಕುಟುಂಬದಲ್ಲಿ ಇತ್ತೀಚೆಗಷ್ಟೇ ನಡೀತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳೇನಿದೆ ಅದರಿಂದ ಮನಸ್ಸಿಗೆ ತುಂಬ ನೋವುಂಟಾಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ, ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ, ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತೀರಿ, ಅವರಿಗೆ ಅಷ್ಟೊಂದು ಉತ್ತಮವಾದಂಥ ಅವಕಾಶಗಳು ಇಲ್ಲ. ಸದ್ಯಕ್ಕೆ ಅಂಥ ಒಂದು ಪ್ರಯತ್ನವನ್ನು ಈ ದಿನ ಮುಂದುವರಿಸಬೇಡಿ. ಇನ್ನು ಯಾವುದೇ ಕೆಲಸ ಆಗಲಿಕ್ಕೆ ನೀವು ಕೈ ಹಾಕಿದ್ರೂ ಕೂಡ ಕೆಲಸ ಈ ದಿನ ಪೂರ್ಣ ಆಗಲ್ಲ. ಯಾವುದೋ ಕಾರಣಕ್ಕೆ ಮಧ್ಯಕ್ಕೆ ನಿಲ್ಲುತ್ತೆ, ಅಥವಾ ಫಲಿತಾಂಶಕ್ಕಾಗಿ ಕೆಲವೊಂದು ವಿಪರೀತವಾದಂತಹ ಸನ್ನಿವೇಶವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಜೊತೆಗೆ ಈ ಅಪೂರ್ಣವಾದ ಕೆಲಸಗಳಿಂದ ಅಸಮಾಧಾನ ಉಂಟಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಗೆಲುವು ಅನ್ನುವಂಥದ್ದು ಇರಲ್ಲ. ಹಾಗೆ ಈ ದಿನದ ಒಂದು ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಸ್ವಲ್ಪ ತೊಂದರೆಗಳಾಗತ್ತೆ. ಅಪರಿಚಿತ ವ್ಯಕ್ತಿಗಳಿಂದ ಅಸಮಾಧಾನ ಉಂಟಾಗುವಂಥದ್ದು, ಹಾಗೆ ಮಾತಿನ ಚಕಮಕಿ ನಡೆಯುವಂಥದ್ದು, ಹಾಗೆ ಈ ಪ್ರಯಾಣ ನಿಮ್ಮ ಉದ್ದೇಶ ಏನಿದೆ ಅದು ಕೂಡ ಈ ದಿನ ಈಡೇರಲ್ಲ, ಅದು ವ್ಯರ್ಥ ಪ್ರಯಾಣವಾಗುತ್ತೆ. ವಾಹನದಿಂದ ಅಲ್ಪ ಸ್ವಲ್ಪ ಅವಘಡಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಎಚ್ಚರಿಕೆಯಿಂದ ಮುಂದುವರಿಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ನೀವು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಇದು
ಕುಟುಂಬದಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ನೆಮ್ಮದಿ ಇದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸುತ್ತೆ. ಹಾಗಾಗಿನೇ ಕುಟುಂಬ ಜೀವನ ಈ ದಿನ ಸಂತೋಷದಾಯಕವಾಗಿರುತ್ತೆ. ಕುಟುಂಬಸ್ಥರು ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಒಳ್ಳೆಯ ಮನ್ನಣೆಯನ್ನು ಕೊಡ್ತಾರೆ. ಜೊತೆಗೆ ನಿಮ್ಮ ಯಾವುದೇ ಒಂದು ಸಮಸ್ಯೆ, ಯಾವುದೇ ಒಂದು ಕಷ್ಟದ ಸನ್ನಿವೇಶ ಎದುರಿಸ್ತಾ ಇದ್ದರೆ ಅದಕ್ಕೆ ಅವರ ಸಂಪೂರ್ಣವಾದಂಥ ಸಹಕಾರ ಸಿಕ್ಕತ್ತೆ. ಅವರು ನಿಮ್ಮ ಪರವಾಗಿ ನಿಲ್ತಾರೆ. ಇದರಿಂದ ನಿಮಗೆ ಮತ್ತಷ್ಟು ಬಲ, ಆತ್ಮವಿಶ್ವಾಸ ಬರುತ್ತೆ. ಇನ್ನು ಸಾಮಾಜಿಕ ಮಾಧ್ಯಮಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಮನಸ್ಸಿಗೆ ಒಂದು ಮನರಂಜನೆ ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿದಾಯಕವಾದಂಥ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಗೆಲುವಿನ ದಿನ. ಇನ್ನು ಕೆಲವರ ಮನಸ್ಸನ್ನು ಈ ದಿನ ಆಕರ್ಷಿಸುವಷ್ಟು ಮಾತಿನಲ್ಲಿ ಮಾಧುರ್ಯತೆ ಕೂಡ ಇದೆ. ನಿಮ್ಮ ಮಾತು, ನಿಮ್ಮ ನಡತೆ ಈ ದಿನ ಮೆಸ್ಮರೈಸ್ ಮಾಡೋಷ್ಟರ ಮಟ್ಟಿಗೆ ಆಕರ್ಷಕವಾಗಿ ಇರುತ್ತೆ. ಇನ್ನು ಕುಟುಂಬ ಸದಸ್ಯರನ್ನು ಈ ದಿನ ಬಹಳ ವಿಶೇಷವಾಗಿ ನೀವು ಗಮನಿಸ್ತೀರಿ. ಅವರನ್ನು ಕೂಡ ನಿಮ್ಮ ಜೊತೆಯಲ್ಲಿ ಪ್ರಯಾಣಕ್ಕೋ, ಪ್ರವಾಸಕ್ಕೋ ಅಥವಾ ಒಂದು ಇಷ್ಟವಾದ ಸ್ಥಳಕ್ಕೋ ಕರೆದೊಯ್ಯುವಂಥ ಸಾಧ್ಯತೆ ಇದೆ. ಅಥವಾ ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಯೋಜನೆಯನ್ನಾದರೂ ಈ ದಿನ ಸಿದ್ಧಪಡಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಚುರುಕುತನ ಎದ್ದು ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಬೇಕು ಬೇಡಗಳ ಬಗ್ಗೆ ಅವರಿಗೆ ಸಂಪೂರ್ಣವಾದಂಥ ಒಂದು ಅರಿವಿರುತ್ತೆ. ಹಾಗಾಗಿನೇ ನಿಮ್ಮ ಉದ್ದೇಶಿತ ಕಾರ್ಯಗಳು ಈಡೇರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಯೋಜನೆಯಂತೆ ಕೆಲವು ಕೆಲಸ ಕಾರ್ಯಗಳು ನಡೆಯೋದರಿಂದ ಈ ದಿನ ನಿಮಗೆ ತುಂಬ ಉತ್ಸಾಹ ಇದೆ. ಹಾಗೆ ಕೆಲವೊಂದು ಅಸಾಧಾರಣವಾದಂತಹ ಕೆಲಸಗಳನ್ನು ಕೂಡ ಸಾಧಾರಣ ರೀತಿಯಲ್ಲೇ ನೀವು ಮಾಡಿ ಮುಗಿಸುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಕೈ ಚಳಕ, ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಅನುಭವ ಈ ದಿನ ಎಲ್ಲ ರಂಗಗಳಲ್ಲೂ ಕೂಡ ನೀವು ಸಮರ್ಥರು ಅನ್ನುವಂಥದ್ದನ್ನು ಸಾಬೀತುಪಡಿಸುತ್ತೆ. ಒಳ್ಳೆಯ ದಿನ, ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಒಳ್ಳೆಯ ಆಲೋಚನೆ ಮಾಡಿ, ಪಾಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಷಷ್ಠದಲ್ಲಿದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಜಯ ಸಾಧಿಸಿದಂತೆ. ಏಕೆಂದರೆ ಶತ್ರುಗಳು ನಿಮ್ಮ ಎದುರಿಗೆ ಬರಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು ಈ ದಿನ ನಿಮ್ಮ ಮುಂದೆ ಇರಲ್ಲ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಅಷ್ಟೊಂದು ಕಾಂಪಿಟೇಷನ್ ಅನ್ನುವಂಥದ್ದು ಇಲ್ಲ. ಹಾಗಾಗಿ ನಿಮಗೆ ನೀವೇ ನಾಯಕರಾಗಿರ್ತೀರಿ, ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿರ್ತೀರಿ, ಲಾಭದ ಪ್ರಮಾಣ ಕೂಡ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವ್ಯವಹಾರ ಮಾಡುವಂಥವ್ರು, ಅಲ್ಲಿ ಕೆಲಸ ಮಾಡುವಂಥವ್ರು, ಉದ್ಯೋಗಸ್ಥರಿಗೆ ತುಂಬ ಯಶಸ್ಸು ಈ ದಿನ ಇದೆ. ಅದಕ್ಕಾಗಿಯೇ ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಸಾಧ್ಯತೆ ಈ ದಿನದಲ್ಲಿ. ಇನ್ನು ಈ ದಿನ ನೀವು ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಸಮರ್ಥರಾಗಿರ್ತೀರಿ. ಅಂದರೆ ತುಂಬ ಶಕ್ತಿ ಇದೆ, ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿದೆ. ಇದನ್ನು ಯಾವುದಕ್ಕಾದರೂ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಈ ಎನರ್ಜಿಯನ್ನು ಬಹಳ ಬೇಗ ನೀವು ಪ್ರವರ್ಧಮಾನಕ್ಕೆ ಬರ್ತೀರಿ. ಹಾಗಾಗಿನೇ ಈ ವಿಷಯ ಬಹಳ ದೀರ್ಘಕಾಲದವರೆಗೂ ಕೂಡ ನಿಮಗೆ ಫಲಿತಾಂಶವನ್ನು ತರ್ತಾ ಇರುತ್ತೆ. ಇದರ ಬಗ್ಗೆ ನೀವು ಈ ದಿನ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳ ಹೊರೆ, ಒತ್ತಡ ಅದನ್ನು ಬೇರೆಯವರಿಗೆ ವರ್ಗಾಯಿಸಬೇಕು, ಬೇರೆಯವರ ಒಂದು ಸಹಮತದಲ್ಲಿ ಅದನ್ನು ನೀವು ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಬಹಳ ಚೆನ್ನಾಗಿದೆ. ಹಾಗಾಗಿ ಕೆಲಸ ಮಾಡುವಂಥದ್ದು ನೀವೊಬ್ಬರೇ ಅಲ್ಲ, ಮಾಡಿಸುವಂಥದ್ದು ಇದೆಯಲ್ಲ, ಅದು ನಾಯಕತ್ವದ ಗುಣ, ಅದು ಈ ದಿನ ನಿಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಈ ದಿನ ಮನಸ್ಸು ಬಹಳ ಗಟ್ಟಿಯಾಗಿರುತ್ತೆ. ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ದಯಾ ದಾಕ್ಷಿಣ್ಯ ಇಲ್ಲದೆ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಇದು ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಒಂದು ನಿರ್ಧಾರದ ವೈಖರಿ. ಅದು ನಿಮಗೆ ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಿಗೆ ನೀವು ಹೆಚ್ಚಿನ ಸಮಯವನ್ನು ನೀಡಿ, ಕ್ವಾಲಿಟಿ ಟೈಮ್ ಕೊಡಿ. ಜೊತೆಗೆ ಕುಟುಂಬಸ್ಥರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿನೇ ಮಿಶ್ರ ಫಲಗಳಿರುತ್ತೆ. ನೀವು ಎಷ್ಟೇ ಪ್ರಯತ್ನ ಮಾಡಿ ಒಂದು ಕೆಲಸವನ್ನು ಒಂದು ಹಂತಕ್ಕೆ ತಂದರೆ ಅಲ್ಲಿ ಆ ಕೆಲಸ ಡಿವಿಯೇಟ್ ಆಗುವಂಥದ್ದು ಇದೆ. ಅಂದರೆ ನೀವು ತೆಗೆದುಕೊಂಡಂಥ ನಿರ್ಧಾರದಲ್ಲೇ ಬದಲಾವಣೆಗಳಾಗುತ್ತೆ, ಕೆಲಸ ಪೂರ್ಣ ಆಗಲ್ಲ. ಜೊತೆಗೆ ಈ ದಿನ ಮಕ್ಕಳ ಸಲುವಾಗಿ ನೀವು ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಯೋಜನೆ ಏನಿದೆ ಅಥವಾ ನಿಮ್ಮ ಒಂದು ಅಜೆಂಡಾ ಏನಿದೆ ಅದರಲ್ಲಿ ತುಂಬ ಕಾಂಪ್ರಮೈಸ್ ಮಾಡಿಕೊಳ್ಬೇಕಾದಂಥ ಸಂದರ್ಭ ಬರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಅಷ್ಟೊಂದು ಫಲಗಳು ಸಿಕ್ಕಲ್ಲ. ಯಾಕೆಂದರೆ ಯಾವುದೇ ಕೆಲಸದಲ್ಲಿ ಕೂಡ ಈ ದಿನ ನಿಮಗೆ ಗುರಿಯನ್ನು ಇಟ್ಟುಕೊಂಡು ಮುಂದುವರಿಯುವಂಥ ಒಂದು ಸಾಮರ್ಥ್ಯ ಇಲ್ಲ, ಏಕಾಗ್ರತೆ ಇಲ್ಲ, ಸ್ವಲ್ಪ ಚಂಚಲವಾಗಿರುವಂಥ ಮನಸ್ಸು. ಇದರಿಂದ ಈ ದಿನ ನಿಮ್ಮ ವರ್ತನೆ ಕೂಡ ಅಷ್ಟಾಗಿ ಚೆನ್ನಾಗಿರಲ್ಲ. ಕೆಲವರು ಅದನ್ನು ಅಸಭ್ಯ ವರ್ತನೆ ಅಂತ ಹೇಳಿ ಕರಿಬೋದು. ಹಾಗೆ ನಿಮ್ಮ ಮಾತು ಕೂಡ ಸ್ವಲ್ಪ ಒರಟಾಗಿಯೇ ಇರುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿನೇ ಈ ವರ್ತನೆಯನ್ನು, ಈ ಮಾತನ್ನು ನಿಮ್ಮವರು ಇಷ್ಟಪಡಲ್ಲ, ನಿಮ್ಮ ಕುಟುಂಬಸ್ಥರು ಇಷ್ಟಪಡಲ್ಲ. ಹಾಗಾಗಿನೇ ಅಲ್ಲಿ ಒಂದು ಭಿನ್ನಾಭಿಪ್ರಾಯ ಏರ್ಪಡುವಂಥ ಸಾಧ್ಯತೆಗಳಿರುತ್ತೆ. ಈ ವಿಚಾರದಲ್ಲಿ ಎಚ್ಚರಿಕೆ. ಅದಕ್ಕಾಗಿಯೇ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ಸ್ಗೆ ಹೋಗಬೇಡಿ. ಹಾಗಾಗಿ ನೀವು ಸ್ವಲ್ಪ ಸೇಫ್ ಆಗಿರುವಂಥದ್ದು, ಜೊತೆಗೆ ಸ್ವಲ್ಪ ಸಮತೋಲನ ಸ್ಥಿತಿಯಲ್ಲಿ ಕೆಲಸಗಳನ್ನು ಮುಂದುವರಿಸುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ಇದನ್ನು ಮೊದಲು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಬೇರೆಯವರಿಗೆ ಒಂದು ಬುದ್ಧಿ ಮಾತನ್ನು ಹೇಳುವ ಮೊದಲು ನಿಮ್ಮ ಒಂದು ಸ್ಥಾನದ ಇತಿಮಿತಿ ಹೇಗಿದೆ ಅದನ್ನು ನೋಡಿಕೊಂಡು ಮುಂದುವರಿಯುವಂಥದ್ದೇ ಉತ್ತಮ. ಇನ್ನು ಈ ದಿನ ಕೆಲಸದಲ್ಲಿ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಶಕ್ತಿ ಏನು, ಸಾಮರ್ಥ್ಯ ಏನು, ವಿವೇಕ ಏನು, ವಿವೇಚನೆ ಏನು, ಅನುಭವ ಏನು, ಇದೆಲ್ಲವನ್ನು ತೋರಿಸುವಂಥ ಒಂದು ಸಂದರ್ಭ ಇದೆ. ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ತೀರಿ. ಅದರಿಂದ ನಿಮಗೆ ಅಲ್ಪ ಸ್ವಲ್ಪ ಸಮಾಧಾನ ಇದೆ. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಆದಂತಹ ನಷ್ಟ ಏನಿದೆ ಅದನ್ನು ಮರುಭರ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಬಹಳ ಬೇಗ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನವನ್ನು ತುಂಬ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನಿಮ್ಮ ಹಿತಶತ್ರುಗಳನ್ನು ಆದಷ್ಟು ದೂರ ಇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ನಾಗಕ್ಷೇತ್ರದ ದರ್ಶನ ಮಾಡಿ ಬನ್ನಿ, ಸಾಧ್ಯ ಆದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮಗೆ ಈ ಸುಖಕ್ಕೆ ಸ್ವಲ್ಪ ವಂಚನೆ ಆಗುವಂಥ ಸಾಧ್ಯತೆ ಇದೆ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ಇಲ್ಲ. ಏನೋ ಒಂದು ದುಃಖ, ಏನೋ ಒಂದು ಕಳವಳ ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಅದಕ್ಕಾಗಿಯೇ ಈ ದಿನ ಕೈಯಲ್ಲಿದ್ದರೂ ಕೂಡ ಅದನ್ನು ಎಂಜಾಯ್ ಮಾಡುವಷ್ಟು ಒಂದು ಪುರುಸೊತ್ತಿಲ್ಲ, ತಾಳ್ಮೆ ಇಲ್ಲ, ಮೇಲಾಗಿ ಮನಸ್ಸು ಕೂಡ ಇಲ್ಲ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಕೆಲವರು ದೋಷಗಳನ್ನು ಕಂಡುಹಿಡಿಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಸಲಹೆ, ಮಾರ್ಗದರ್ಶನ ಬಿಟ್ಟಿಯಾಗಿ ಕೊಡಬೇಡಿ. ಎಲ್ಲಿ ಅಗತ್ಯ ಇದೆ, ಎಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇದೆ ಅಲ್ಲಿ ಮಾತ್ರ ನಿಮ್ಮ ಒಂದು ಅಭಿಪ್ರಾಯ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಇಲ್ಲಾಂದರೆ ಈ ದಿನ ತಟಸ್ಥರಾಗಿರುವಂಥದ್ದೇ ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳ ಬಗ್ಗೆ ನಿಮ್ಮ ಹಿರಿಯರ ಜೊತೆಯಲ್ಲಿ ಮಾತಾಡುವಂಥ ಅಗತ್ಯತೆ ಕೂಡ ಇದೆ. ಏಕೆಂದರೆ ಮನಸ್ಸಿನಲ್ಲಿರುವಂಥ ನೋವನ್ನು, ದುಃಖವನ್ನು ಹಂಚಿಕೊಳ್ಳುವಂಥದ್ದು ತುಂಬ ಉತ್ತಮ. ಮತ್ತು ಅವರು ನೀಡುವಂಥ ಒಂದು ಸಲಹೆ, ಮಾರ್ಗದರ್ಶನ ಅದನ್ನು ಕೂಡ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಕೆಲವರ ಮಾತು, ಕೆಲವರ ವರ್ತನೆ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದು ಕೂಡ ನಿಮಗೆ ಅಷ್ಟೊಂದು ಯಶಸ್ಸನ್ನು ತರಲ್ಲ. ಹಾಗಾಗಿ ಈ ದಿನ ಯಾವ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಇರಲಿಕ್ಕೆ ಬಿಟ್ಬಿಡಿ. ಅದರಲ್ಲಿ ತೀವ್ರತರವಾದಂಥ ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ಪ್ರಯತ್ನ ಸದ್ಯಕ್ಕೆ ಬೇಡ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು, ಅದನ್ನು ಆಲಿಸ್ಬೇಕು. ಏಕೆಂದರೆ ಅವರ ಕಷ್ಟ ಸುಖ ಅಥವಾ ಅವರ ಅಭಿಪ್ರಾಯ ಇದಕ್ಕೆ ಕೂಡ ನೀವು ಮನ್ನಣೆಯನ್ನು ಕೊಡುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಒಟ್ಟಾರೆ ಈ ದಿನ ಇಡೀ ಜೀವನವನ್ನೇ ನೀವು ಸಿಂಹಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಿದೆ, ಎಲ್ಲಿ ಎಡವಿದ್ದೆ ಅನ್ನುವಂಥ ವಿಚಾರಗಳನ್ನು ಸ್ವಲ್ಪ ಮನನ ಮಾಡ್ಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ.
ಹಾಗಾಗಿ ಈ ದಿನ ನಿಮಗೆ ಬಹಳ ವಿಶೇಷವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ನೀವು ಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು, ಅಂದರೆ ಕಾರ್ಯಗಳು ಹಿಡಿದ ಕೆಲಸ ಕಾರ್ಯಗಳು ನಿಮಗೆ ವಿಶೇಷ ರೀತಿಯಲ್ಲಿ ಫಲಪ್ರದವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ತೀರಿ. ಅದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಒಂದು ಮನಸ್ಥಿತಿ, ನಿಮ್ಮಲ್ಲಿರುವಂಥ ಒಂದು ವಿವೇಚನೆ, ಅದರ ಮೂಲಕ ಸಮಸ್ಯೆಗಳು ಬಗೆಹರಿಯುತ್ತೆ ಈ ದಿನ. ಇನ್ನು ಈ ದಿನ ವ್ಯವಹಾರಸ್ಥರು ಅಂದರೆ ವ್ಯಾಪಾರ ಮಾಡುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ನಿಮ್ಮ ಎಲ್ಲೆಯನ್ನು ಮೀರಬಾರ್ದು. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಎಲ್ಲರೂ ಒಳ್ಳೆಯವರಾಗಿದ್ದಾರೆ ಅಂತಲೇ ವ್ಯವಹಾರ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅದನ್ನು ನೀವು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಇಷ್ಟೋ ವರ್ಷ ಅನುಭವ ಆಗಿದೆ, ಆದರೂ ಕೂಡ ಎಡವಿ ಬೀಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಎಚ್ಚರದಿಂದ ಇರಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂಥ ಕೆಲಸ ಕಾರ್ಯಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಅದನ್ನೇ ನೀವು ಈ ದಿನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಆದಾಯದ ಏರಿಕೆಗಾಗಿ, ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಕೂಡ ಇದೆ. ಹಾಗಾಗಿ ಬರುವಂಥ ಆದಾಯ ಕುಟುಂಬಕ್ಕೆ ಸಾಕಾಗ್ತಾ ಇಲ್ಲ. ಏಕೆಂದರೆ ನಿಮ್ಮ ಕಮಿಟ್ಮೆಂಟ್ ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಅದನ್ನು ಮೀಟ್ ಮಾಡಬೇಕು ಅಂದರೆ ಈ ದಿನ ಹಣದ ಸಂಪಾದನೆ ಆಗಲೇಬೇಕು. ಅದಕ್ಕಾಗಿ ಬೇರೆ ಬೇರೆ ಆಲೋಚನೆಗಳನ್ನು ಮಾಡುವಂಥದ್ದು, ಬೇರೆ ರೀತಿಯ ವ್ಯವಹಾರಗಳಿಗೆ ಕೈ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ, ನಿಮ್ಮ ಪ್ರಗತಿಗಾಗಿ ಕೆಲವೊಂದು ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಒಂದು ಕಾರ್ಯ ಸಾಧನೆ ಏನಿದೆ ಅದು ನಿಮ್ಮವರನ್ನು ಆಶ್ಚರ್ಯಚಕಿತರನ್ನಾಗಿಸುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಸಾಧನೆ ಅವರನ್ನು ಆಕರ್ಷಿಸುವಂಥದ್ದು ಕೂಡ ಇದೆ. ಇದರಿಂದ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನಮಾನ, ಜೊತೆಗೆ ನಿಮ್ಮ ವ್ಯವಹಾರಗಳಲ್ಲಿ ಅವರ ಒಂದು ಸಪೋರ್ಟ್ ಕೂಡ ಬಹಳ ಸಂದರ್ಭೋಚಿತವಾಗಿ ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ, ಇದು ಕುಟುಂಬ ಸ್ಥಾನ. ಹಾಗಾಗಿ ಈ ದಿನ ಕುಟುಂಬದಿಂದ ನಿಮಗೆ ಅಷ್ಟೊಂದು ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಶ್ಲಾಘನೆ ಅನ್ನುವಂಥದ್ದಾಗಲಿ, ಅಥವಾ ನೀವು ಮಾಡಿರುವಂಥ ತಪ್ಪು ಒಪ್ಪುಗಳ ಬಗ್ಗೆ ಅವರ ಒಂದು ಕಮೆಂಟ್ ಆಗಲಿ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಒಂದು ರೀತಿಯಲ್ಲಿ ಪ್ರತ್ಯೇಕತಾವಾದ ಇರುವಂಥ ರೀತಿಯಲ್ಲಿರುತ್ತೆ. ಅಂದರೆ ನೀವೇ ಕುಟುಂಬದಿಂದ ಸ್ವಲ್ಪ ದೂರ ಉಳಿದಿದ್ದೀರಿ, ಸ್ವಲ್ಪ ಒಂಟಿಯಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಿದ್ದೀರಿ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುವಂಥದ್ದಿದೆ. ಇದು ಒಂದು ಸೋಷಿಯಲ್ ಸೆಕ್ಯೂರಿಟಿಗೆ ಸ್ವಲ್ಪ ಧಕ್ಕೆ ತರುವಂಥ ವಿಚಾರ. ಹಾಗಾಗಿನೇ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ಕೆಲಸಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನದ ಮೊದಲ ಭಾಗ ಸ್ವಲ್ಪ ಗೃಹ ಕಲಹದಿಂದ ಕೂಡಿರುವಂಥದ್ದು. ಮನೆಯಲ್ಲಿ ಏನೋ ಒಂದು ಜಗಳ, ಏನೋ ಒಂದು ಮನಸ್ತಾಪ ಆಗುವಂಥದ್ದಿದೆ. ಇನ್ನು 3ನೇಯವರ ವಿಚಾರಕ್ಕೂ ಕೂಡ ಈ ದಿನ ನೀವು ಪೆಟ್ಟು ತಿನ್ನುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮ ಮಾತಿನಲ್ಲಿ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚುಗಳು ಜಾಸ್ತಿ ಆದಾಗ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದಿದೆ. ನೀವು ಖರ್ಚು ಮಾಡಲ್ಲ, ಕುಟುಂಬಸ್ಥರು ಮಾಡ್ತಾರೆ. ಇದನ್ನು ಕಂಡು ನಿಮಗೆ ಸ್ವಲ್ಪ ಈ ವ್ಯವಹಾರದಲ್ಲಿ ಶಿಸ್ತನ್ನು ತರಬೇಕು ಅನ್ನುವಂಥ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶದ ಹಿನ್ನೆಲೆಯಲ್ಲೇ ಕೆಲವರ ಬಗ್ಗೆ ಕೆಲವೊಂದು ಮಾತುಗಳನ್ನು ನೀವು ಹೇಳಬೇಕಾಗತ್ತೆ. ಸರಿ ದಾರಿಗೆ ತರುವಂಥ ಶಿಸ್ತನ್ನು ರೂಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದ್ಯಾವುದು ಕೂಡ ಈ ದಿನ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಬದಲಿಗೆ ನಿಮ್ಮ ಮೇಲೆ ದೋಷಾರೋಪಣೆಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕೆಲಸದ ಒತ್ತಡ, ನಿಮ್ಮ ಪ್ರಯಾಣ, ಇದಕ್ಕಾಗಿ ಕುಟುಂಬಸ್ಥರಿಗೆ ಕಡಿಮೆ ಸಮಯವನ್ನು ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಿ ನೀವು ಕಡಿಮೆ ಮಾಡ್ತೀರೋ ಅಲ್ಲಿ ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಆಗುವಂಥದ್ದು ಇದೆ. ಹಾಗಾಗಿ ಇದನ್ನು ತುಂಬ ಬ್ಯಾಲೆನ್ಸ್ ಮಾಡುವಂಥ ಸನ್ನಿವೇಶ ಬರ್ತಾ ಇದೆ. ಸ್ವಲ್ಪ ವಿವೇಚನೆಯಿಂದ ಮುಂದುವರಿಬೇಕಾಗುತ್ತೆ. ಇನ್ನು ಈ ದಿನ ಕೆಲಸದಲ್ಲಿ ನಿಮ್ಮ ಒಂದು ಯೋಗ್ಯತೆ, ನಿಮ್ಮ ಒಂದು ಪ್ರತಿಭೆ ಅದು ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳೇನೋ ಇದೆ. ಆದರೆ ಕುಟುಂಬದಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ,
ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ನಿಮ್ಮ ಉದ್ದೇಶಿತ ಕಾರ್ಯಗಳು ಈಡೇರುತ್ತೆ. ಹಾಗೆ ನಿಮ್ಮ ಶತ್ರುಗಳು, ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು ಅಂಥವರಿಂದ ಈ ದಿನ ನೀವು ದೂರ ಇರ್ತೀರಿ. ಕೆಲಸಗಳು ಸರಳವಾಗಿ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನ ನಿಮ್ಮ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನು ಉನ್ನತೀಕರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಅಲ್ಲಿ ಒಂದು ಲಾಭ, ವ್ಯಾಪಾರದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ, ವ್ಯಾಪಾರದ ವಿಸ್ತರಣೆಯ ವಿಚಾರ, ಇಂಥದ್ದು ಈ ದಿನ ನಿಮ್ಮ ಅಜೆಂಡಾದಲ್ಲಿರುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ತೀರಿ. ಇನ್ನು ಕೆಲವೊಂದು ಕಗ್ಗಂಟಿನ ಸಮಸ್ಯೆಗಳಿದೆ, ಅದು ಈ ದಿನ ಪರಿಹಾರ ಆಗುತ್ತೆ. ಅದರ ಹಿನ್ನೆಲೆಯಲ್ಲಿ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಅನಿಸಿಕೆಯಂತೆ, ನಿಮ್ಮ ಭಾವನೆಯಂತೆ, ನಿಮ್ಮ ಅಭಿಪ್ರಾಯದಂತೆ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳು ನಿಮ್ಮನ್ನು ಸಂತೋಷವಾಗಿ ಇಟ್ಟಿರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತರ ಸಹಕಾರವನ್ನು ಬಯಸುವಂಥದ್ದು ಕೂಡ ಇದೆ. ಏಕೆಂದರೆ ಅವರ ಸಹಾಯ ಸಹಕಾರ ಇದ್ದರೆ ಅಂಥ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ನಿಮ್ಮ ಬಲವಾದ ನಂಬಿಕೆ. ಹಾಗಾಗಿ ನಿಮ್ಮ ನಂಬಿಕೆಯಂತೆಯೇ ಈ ದಿನದ ಫಲಗಳು ನಿಮಗೆ ಸಿಕ್ಕುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ, ಸಾಲವಾಗಿ ತರುವಂಥದ್ದಾಗಲಿ, ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಹಣದ ವ್ಯವಹಾರ ನಿಮಗೆ ಈ ದಿನ ತುಂಬ ಸಮಸ್ಯೆಯನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಿಮಗೆ ಭರವಸೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯದ ವಾತಾವರಣ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ನಿಮ್ಮ ಕಾಲ ಮೇಲೆ ನಿಂತು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಮಾಡದೆ ಫಲ ಇಲ್ಲ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಆದಾಯದ ಜೊತೆಗೆ ಖರ್ಚು ಎರಡೂ ಹೆಚ್ಚಾಗುತ್ತೆ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಕೆಲಸಗಳಲ್ಲಿ ಹಿನ್ನಡೆ ಇದೆ. ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ಅನಿಸಿಕೆಯಂತೆ ಯಾವುದೇ ಕೆಲಸಗಳು ನಡೆಯಲ್ಲ. ಹಾಗಾಗಿನೇ ಈ ದಿನ ಕೆಲಸಗಳು ಪೂರ್ಣ ಆಗದೇ ಇರುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇರುತ್ತೆ. ಅನಾಸಕ್ತಿ ಇರುವಂಥದ್ದು, ನಿರಾಸಕ್ತಿ ಇರುವಂಥದ್ದು ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲೇ ನಿಮಗೆ ತುಂಬ ಆಯಾಸ ಆಗುತ್ತೆ. ತಲೆನೋವು ಬರ್ಬೋದು, ಜ್ವರ ಬರಬಹುದು, ಅಥವಾ ಕೆಲಸದಲ್ಲಿ ನಿಮಗೆ ಸ್ವಲ್ಪ ಸೋಮಾರಿತನ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಇದೆ. ಸಮಯವೂ ಕೂಡ ಈ ದಿನ ನಿಮಗೆ ಕೈ ಕೊಡುತ್ತೆ. ಹಾಗಾಗಿ ಈ ದಿನ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅನ್ನೋಂಥದ್ದೇ ನಿಮಗೆ ಒಂದು ದೊಡ್ಡ ಜಿಜ್ಞಾಸೆ. ಈ ಒಂದು ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಧಾನ ಆಗೋದ್ರಿಂದಲೇ ನಷ್ಟಗಳು ಸಂಭವಿಸುವಂಥದ್ದು ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿನೇ ಈ ಹಣದ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದರಲ್ಲೂ ಲಾಭದ ಅವಕಾಶ ಅದು. ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಅದನ್ನು ಸಂಪೂರ್ಣವಾಗಿ ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ ಮುಂದೆ. ಇನ್ನು ಈ ದಿನ ಉತ್ತಮವಾದಂತಹ ಸ್ನೇಹಿತರನ್ನು ಹೊಂದಲಿಕ್ಕೆ ಅವಕಾಶಗಳೇನೋ ಇದೆ. ಆದರೆ ನಿಮ್ಮ ಒಂದು ದೂರದೃಷ್ಟಿಯ ಕೊರತೆಯಿಂದ ಇಂಥ ಅವಕಾಶಗಳನ್ನು ಕೂಡ ನೀವು ಕೈ ಚೆಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದೇ ನಿಮಗೆ ಬಂಡವಾಳ, ಅದೇ ನಿಮಗೆ ಮೂಲಧನ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬೇರೆಯವರ ಜೊತೆ ನಿಮ್ಮ ಸಮಸ್ಯೆಗಳನ್ನಾಗಲಿ ನಿಮ್ಮ ದೌರ್ಬಲ್ಯಗಳನ್ನಾಗಲಿ ಹೇಳ್ಕೊಳ್ಬೇಡಿ, ಅದು ಒಳ್ಳೆಯದಲ್ಲ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲದ ದಿನ. ಏಕೆಂದರೆ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. 11ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಒಂದು ಪ್ರಗತಿಯನ್ನು ಕಾಣುವಂಥ ಸಂದರ್ಭ. ಅನಗತ್ಯ ವೆಚ್ಚಗಳ ಬಗ್ಗೆ ಈ ದಿನ ನೀವು ಚಿಂತಿಸಬೇಕಾದಂಥ ಅಗತ್ಯತೆ ಇಲ್ಲ. ಏಕೆಂದರೆ ನಿಮಗೆ ಬೇಕಾದಷ್ಟು ಹಣ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಉಳಿತಾಯ ಮಾಡುವಂಥ ಪ್ರವೃತ್ತಿ ಕೂಡ ಹೆಚ್ಚಾಗಿರುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ವ್ಯವಹಾರಗಳನ್ನು ಮಾಡುವಂಥ ನಿಮಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಕಾಣಿಸ್ಕೊಳ್ಳಲ್ಲ. ಒಂದು ವೇಳೆ ಸಮಸ್ಯೆ ಬಂತು ಅಂತ ಅಂದರೂ ಕೂಡ ಅದನ್ನು ಬಹಳ ಬೇಗ ಪರಿಹಾರ ಮಾಡ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಚುರುಕುತನ ಈ ದಿನ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ಹಣಕಾಸಿನ ಪರಿಸ್ಥಿತಿ ಬಹಳ ಚೆನ್ನಾಗಿದೆ, ಸುಭದ್ರವಾಗಿರುತ್ತೆ. ಇನ್ನು ಈ ದಿನ ಭವಿಷ್ಯಕ್ಕಾಗಿ ನೀವು ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳಿನ ದೃಷ್ಟಿಕೋನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂಥದ್ದು ಇದೆ. ಬದಲಾವಣೆ ಜಗದ ನಿಯಮ, ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಇನ್ನು ಈ ದಿನ ಯಾವುದೇ ರೀತಿಯ ಹೂಡಿಕೆ ಆಗಲಿ, ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಆಗಲಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರ ಆಗಲಿ ನಿಮಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಂದು ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ನಿಮ್ಮ ಮಾತಿಗೆ ಗೌರವ ಇದೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಅವರ ಕಾಳಜಿ, ಕಳಕಳಿ ಈ ದಿನ ವ್ಯಕ್ತವಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ಬರ್ತಾ ಇದೆ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಕು. ಅವರ ಸಲಹೆ, ಅವರ ಮಾರ್ಗದರ್ಶನ ಈ ದಿನ ನಿಮಗೆ ಅಷ್ಟೊಂದಾಗಿ ಪ್ರಾಫಿಟಬಲ್ ಆಗಿ ಇರಲ್ಲ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಯಾವುದೇ ವಿಚಾರ ಆದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಒಳ್ಳೆಯ ದಿನ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಂದು ಪ್ರಗತಿ ವ್ಯಾಪಾರದಲ್ಲಿದೆ. ಹಾಗೆ ಬರಬೇಕಾದಂಥ ಹಣ ಆಗಲಿ ಅಥವಾ ಹಿಂದೆ ಇನ್ವೆಸ್ಟ್ ಮಾಡಿರುವಂಥ ಹಣಕ್ಕೆ ಈ ದಿನ ಬರುವಂಥ ಪ್ರತಿಫಲ ಆಗಲಿ ನಿಮಗೆ ತುಂಬ ಪಾಸಿಟಿವ್ ಆಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಅದೃಷ್ಟದ ಆಧಾರದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಸಂಪೂರ್ಣವಾಗುತ್ತೆ. ಅದರಿಂದ ಬರುವಂಥ ಫಲ ನಿಮಗೆ ಸಂಪನ್ನವಾಗುತ್ತೆ. ಅಂದರೆ ಈ ಲಾಭದ ಅಂಶ ಹೆಚ್ಚಾಗುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಇನ್ನು ಈ ದಿನ ಲಾಭವನ್ನು ಗಳಿಸಲಿಕ್ಕೆ ವ್ಯಾಪಾರಸ್ಥರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಇದೆ. ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆ, ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ, ಇದರಿಂದ ಹೆಚ್ಚು ಲಾಭವನ್ನು ಮಾಡ್ಕೊಳ್ತೀರಿ ಈ ದಿನ. ಇಲ್ಲಿ ಲಾಭ ಅಂದರೆ ಹಣದ ಲಾಭ ಒಂದೇ ಅಲ್ಲ, ಬೇರೆ ರೀತಿಯಲ್ಲೂ ಕೂಡ ಲಾಭಗಳಿದೆ. ಒಂದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಒಂದು ಕಷ್ಟಕ್ಕೆ ಅವರು ಕೈ ಜೋಡಿಸುವಂಥದ್ದಿರ್ಬೋದು, ಸಾಂತ್ವನದ ಮಾತುಗಳಿರ್ಬೋದು. ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಲಾಭವಾಗಿ ಪರಿಣಮಿಸುತ್ತೆ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ನಿಮ್ಮ ಜವಾಬ್ದಾರಿಗೆ ಬಂದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸುವಂಥದ್ದು ಇದೆ. ಇನ್ನು ನಿಮ್ಮ ಕಾರ್ಯಪಟುತ್ವಕ್ಕೆ ಒಳ್ಳೆಯ ಪ್ರತಿಫಲ ಪಡೆಯುವಂಥ ಸಮಯ ಇದು. ಸಂತೋಷದಿಂದ ಇರ್ತೀರಿ, ಉತ್ಸಾಹದಿಂದ ಇರ್ತೀರಿ. ಜೊತೆಗೆ ಮನೆಯಲ್ಲಿ ನಡೆಯಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆಯೋ ಅಥವಾ ಯಾವುದೋ ಒಂದು ರೀತಿಯ ಮಾತುಕತೆಯೋ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಬಂಧುಗಳು, ಮಿತ್ರರು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗಿರ್ತಾರೆ. ಇನ್ನು ಕೆಲವೊಂದು ವಿಚಾರಗಳನ್ನು ಪರೀಕ್ಷೆ ಮಾಡದೆ ಯಾವುದೇ ವ್ಯಕ್ತಿಗೆ ಭರವಸೆಯನ್ನು ನೀಡಬೇಡಿ. ಹಾಗಾಗಿ ಮಾತನ್ನು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಬೇಕು. ಆದರೆ ಈ ದಿನ ಒತ್ತಡದಲ್ಲಿದ್ದಂಥ ಸಂದರ್ಭದಲ್ಲಿ ಅಂಥ ಭರವಸೆಗಳನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಸಮಾಧಾನದಿಂದ ಇದ್ದಾಗ ನಿಮ್ಮ ಒಂದು ಇತಿಮಿತಿಗಳ ಒಂದು ಅವಕಾಶದಲ್ಲಿ ನೀವು ಸಹಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು,
ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 1.